ಮಣಿಪಾಲ್ ಹಾಸ್ಪಿಟಲ್ ಸ್ವಾಗತ ಬಯಸ್ತೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಣಿಪಾಲ್ ಹಾಸ್ಪಿಟಲ್ನಿಂದ ವೈದ್ಯಕೀಯ ತಂಡದಲ್ಲಿರುವ ಡಾಕ್ಟರ್ ದಿನೇಶ್ ಕುಮಾರ್ ಟಿ ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿ ಅಂಡ್ ರೆಡಿಯಾಲಜಿ ಅಂಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಜೊತೆ ಬಂದಿದ್ದಾರೆ. ಅವರು ಸ್ವಾಗತ ಬಯಸ್ತೀನಿ. ಹಾಗೂ ನಮ್ಮ ಹಾಸ್ಪಿಟಲ್ ಚೀಫ್ ಮೆಡಿಕಲ್ ಸರ್ವಿಸ್ ಆದ ಡಾಕ್ಟರ್ ಉಪೇಂದ್ರ ಸಹ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತೀನಿ. ಇವತ್ತು ನಾನು ಪತ್ರಿಕೋಷ್ಠ ವಿಶೇಷ ಏನಂದ್ರೆ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಇನ್ ಮೈಸೂರು ಸಿಟಿ ಪರ್ಫಾರ್ಮ್ ಅಂಡ್ ಸಕ್ಸಸ್ಫುಲಿ recurrent dural cluster patient with minimally invasive stem cell therapy. ಈ ಒಂದು ಯೂರಾಲಜಿ ಪ್ರೊಸೀಜರ್ ಫಸ್ಟ್ ಟೈಮ್ ಮೈಸೂರು ಸಿಟಿಗೆ ಆಗಿತ್ತು. ಇದು ವಿತ್ ದಿ ಈ ತರ ಪ್ರೊಸೀಜರ್ ವಿತ್ ದಿ ಮಿನಿಮಲಿ ಇನ್ವೆಸಿವ್ ಸ್ಟೆಮ್ ಸೆಲ್ ಥೆರಪಿ ಥ್ರೂ ಈ ಪ್ರೊಸೀಜರ್ ಮಾಡಿ ಸಕ್ಸಸ್ಫುಲ್ ಆಗಿರೋದು ಫಸ್ಟ್ ಟೈಮ್ ಮೈಸೂರು ಆಗಿದ್ದರಿಂದ ಈ ರೇರ್ ಕೇಸ್ ಸಕ್ಸಸ್ಫುಲ್ ಸ್ಟೋರಿನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನನ್ನ ಜೊತೆ ಒಂದು ವೈದ್ಯಕೀಯ ತಂಡ ಡಾಕ್ಟರ್ ದಿನೇಶ್ ಕುಮಾರ್ ಸರ್ ಬಂದಿದ್ದಾರೆ. ಅವರು ಈ ಪ್ರೊಸೀಜರ್ ಬಗ್ಗೆ ನನಗೆ ಮಾಹಿತಿ ಕೊಡ್ತಾರೆ. ನಾನೀಗ ಅವ್ರಿಗೆ ಏನಂದ್ರೆ ಇವತ್ತು 30 ವರ್ಷದ ಪೇಷಂಟ್ ನಮಗೆ ಬಂದಾಗ ಅವ್ರಿಗೆ ಮೂತ್ರ ಮಾಡಕ್ಕೆ ತೊಂದರೆ ಆಗ್ತಾ ಇತ್ತು. ಅವ್ರಿಗೆ ಏನಾಗ್ತಾ ಇತ್ತು ಅಂದ್ರೆ ಮೂತ್ರ ತುಂಬಾನೇ ನಿಧಾನದಲ್ಲಿ ಹೋಗ್ತಾ ಇತ್ತು, ತುಂಬಾ ಸಣ್ಣಕ್ಕೆ ಹೋಗ್ತಾ ಇತ್ತು, ಮತ್ತೆ ಅವರು ಪ್ರೆಷರ್ ಕೊಟ್ಟು ಯೂರಿನ್ ಮಾಡಬೇಕಾಗಿ ಬರ್ತಾ ಇತ್ತು. ಮತ್ತೆ ಯೂರಿನ್ ಮಾಡಾದ್ಮೇಲೆ ಪೂರ್ತ ಹೋಗ್ತಿರ್ಲಿಲ್ಲ ಅನ್ನೋ ಒಂದು ಸ್ಥಿತಿ ಇತ್ತು. ಮತ್ತೆ ಅದನ್ನ ಫರ್ದರ್ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರಿಗೆ ಸ್ಟ್ರಕ್ಚರ್ ಇದೆ ಅನ್ನೋದು ಗೊತ್ತಾಯಿತು. ಆಲ್ರೆಡಿ ಅವರು 1 year ಬ್ಯಾಕ್ ಇದೇ ಪ್ರಾಬ್ಲಮ್ಗೆ ಬೇರೆ ಒಂದು ಇದರಲ್ಲಿ ಸರ್ಜರಿ ಮಾಡಿದ್ರು. ಎಂಡೋಸ್ಕೋಪಿಕ್ ವಿಜುವಲ್ ಇಂಟರ್ನಲ್ ಯೂರೋಥ್ರಾಟಮಿ ಅಂತೀವಿ, ಅದನ್ನ ಮಾಡಿದ್ರು. ಈ ಒಂದು ಸ್ಟ್ರಕ್ಚರ್ ಅಂದ್ರೆ ಏನಂದ್ರೆ ಮೂತ್ರದ ನಾಳ ಏನಿರುತ್ತೆ, ಬ್ಲ್ಯಾಡ್ರಿಂದ ಬರುವಂತ ಒಂದು ಮೂತ್ರ ನಾಳ, ಇಂಗ್ಲಿಷ್ ಅದಕ್ಕೆ ನಾವು ಯುರೇಥ್ರಾ ಅಂತೀವಿ. ಅದು ಯಾವುದೋ ಒಂದು ಕಾರಣಕ್ಕೆ ಇನ್ಫೆಕ್ಷನ್ ಇಂದ ಇರ್ಬೋದು, ಇಲ್ಲ ಸಣ್ಣವರಿಂದಾಗ ಅದಕ್ಕೆ ಏನಾದರೂ ಪೆಟ್ಟು ಬಿದ್ದು ಅಲ್ಲಿ ಡ್ರಾಮಾ ಹಾಕಿ ಅದು ಹೀಲ್ ಆಗ್ತಾ ಅವಾಗ ಅದು ಸ್ಟ್ರಕ್ಚರ್ ಅಂತ ಆಗಿರುತ್ತೆ. ಕೆಲವು ಇನ್ಫೆಕ್ಷನ್ ಇಂದ ಇಲ್ಲ ಅದಕ್ಕೆ ಪೆಟ್ಟು ಬಿದ್ದಾಗ ಆ ಒಂದು ಮೂತ್ರ ನಾಳ ಡ್ಯಾಮೇಜ್ ಆಗಿ ಅದೇನಾಗ್ಬಿಡುತ್ತೆ, ನಾರ್ಮಲ್ ಪೈಪ್ನಿಂದ ಕಿರಿದಾಗುತ್ತೆ, ತುಂಬಾನೇ ಕಿರಿದಾಗುತ್ತೆ. ನಾರ್ಮಲ್ ಪೈಪು ಅರೌಂಡ್ 7 to 8 millimeter ಡಯಾಮೀಟರ್ ಇರುತ್ತೆ. ಈ ಒಂದು ಸ್ಟ್ರಕ್ಚರ್ ಆದಾಗ ಅದು 1 millimeter ಇಲ್ಲ ಅರ್ಧ ಮಿಲಿಮೀಟರ್ ಬರುತ್ತೆ. ಅದು ಅದರದ್ದು ಡಯಾಮೀಟರ್ ಆಫ್ ದ ಪೈಪ್. ಅವಾಗ ಏನಾಗುತ್ತೆ, ಯೂರಿನ್ ನಮಗೆಲ್ಲ ನಾರ್ಮಲ್ ಆಗಿ ಫ್ಲೋ ಆಗಬೇಕು. ಒಂದು ಸ್ಟ್ರಕ್ಚರ್ ಆದಾಗ ತುಂಬಾನೇ ನ್ಯಾರೋ ಹಾಕಿ ಅವ್ರಿಗೆ ಮೂತ್ರ ಮಾಡೋದು ಕಷ್ಟ ಆಗುತ್ತೆ. ಯಾವಾಗ ಮೂತ್ರ ಮಾಡೋದು ಕಷ್ಟ ಆಗುತ್ತೆ, ಮೂತ್ರದಲ್ಲಿ ಉರಿ ಬರುತ್ತೆ. ಅದ್ರ ಜೊತೆಗೆ ಯೂರಿನ್ ನೋಡ್ಕೊಂಡು ಮೂತ್ರಕೋಶದಲ್ಲಿ ಇನ್ಫೆಕ್ಷನ್ ಆಗಕ್ಕೆ ಶುರುವಾಗುತ್ತೆ. ಅವಾಗ ಅವ್ರಿಗೆ ಚಳಿ ಬರೋದು, ಜ್ವರ ಬರೋದು, ಮೂತ್ರದಲ್ಲಿ ರಕ್ತ ಬರೋದು, ಉರಿ ಬರೋದು, ಹೊಟ್ಟೆ ನೋವು ಬರೋದು, ಇದೆಲ್ಲ ಆಗ್ತಿರುತ್ತೆ. ಸೊ ಈ ತರ ಇದ್ದಾಗ ಸಾಮಾನ್ಯವಾಗಿ ಸ್ಟ್ರಕ್ಚರ್ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಒಂದು ಎಂಡೋಸ್ಕೋಪಿಯಿಂದ ಅದನ್ನು ಕಟ್ ಮಾಡಿ ದೊಡ್ಡ ಮಾಡಬಹುದು. ಬಟ್ ಅದರದ್ದು ರಿಸಲ್ಟ್ ಬಹಳ ಕಡಿಮೆ ಇರುತ್ತೆ. ಮತ್ತೆ ಅದು ಆಗೋ ಸ್ಟ್ರಕ್ಚರ್ ಆಗೋ ರಿಸ್ಕ್ ಇರುತ್ತೆ. ಅದರದ್ದು ಸಕ್ಸಸ್ ರೇಟ್ 30 to 40 ಇರುತ್ತೆ. ಸೊ ಇನ್ನೊಂದು ಆಪ್ಷನ್ ಇರೋದು ಆಪರೇಷನ್ ಮಾಡಿ, ಅಂದ್ರೆ ಮೂತ್ರ ಮಾಡಲಿಕ್ಕೆ ಕಿಂತ ಆಗಿರುತ್ತೆ, ಅದನ್ನ ಓಪನ್ ಮಾಡಿ ಅಲ್ಲಿಂದ ಬೇರೆ ಕಡೆಯಿಂದ ಚರ್ಮ ತೆಗೆದು, ಸಾಮಾನ್ಯವಾಗಿ ನಾವು ಬಾಯಿಂದ ಬಾಯಲ್ಲಿರೋ ಒಂದು ಚರ್ಮನ ತೆಗೆದು ಅಲ್ಲಿಗೆ ಹಾಕಬೇಕಾಗುತ್ತೆ. ಅವಾಗ ಮೂತ್ರ ನಾಳ ಏನು ಕಿರಿದ ಆಗಿರುತ್ತೆ, ನಾವು ಏನು ಸ್ಟ್ರಕ್ಚರ್ ಆಗಿಲ್ಲ ಅದು ಸರಿ ಹೋಗುತ್ತೆ. ಬಟ್ ಈ ಒಂದು ಸರ್ಜರಿ ಮೇಜರ್ ಸರ್ಜರಿ, ಇಲ್ಲಿಂದ ಚರ್ಮ ತೆಗೆಯೋದು, ಅಲ್ಲಿ ಓಪನ್ ಮಾಡೋದು, ಮೂತ್ರ ನಾಳನ ಅಲ್ಲಿಗೆ ತಗೊಂಡೋಗಿ ಹಂಚಿಸಿ ಅದನ್ನ ಸ್ಟಿಚ್ ಮಾಡಿ ಮೇಜರ್ ಸರ್ಜರಿ ಆಗುತ್ತೆ.